ಈ ವರ್ಷದ ಮೊದಲನೇ ಕಾರ್ತಿಕ ಮಾಸದ ಮೊದಲನೇ ಕಾರ್ತಿಕ ಸೋಮವಾರದ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಬೆಳಿಗ್ಗೆ ಅಭಿಷೇಕ ಮತ್ತು ಅಲಂಕಾರ ಆಗಿ ಮಹಾಮಂಗಳಾಡ್ತಾ ಇತ್ತು. ಈಗ ನೀವು ನೋಡ್ತಾ ಇರೋ ಜಾಗ ನಮ್ಮ ರಾಮೇಶ್ವರ ದೇವಸ್ಥಾನ ಭಾಳ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯ. 250 ವರ್ಷಗಳು ಇರ್ತಕ್ಕಂಥ ಒಂದು ದೇವಾಲಯದಲ್ಲಿ ಈಗ ನಾವು ಭಕ್ತರು ಬರೋದಕ್ಕೆ ನಿಮ್ಗೆ ಅವ್ರಿಗೆ ನಡ್ಕೊಂಬಂದು ಅವ್ರಿಗೆ ಮೊದಲೆಲ್ಲ ಇಲ್ಲಿ ಗಿಡಗಂಟೆಗಳು ಇತ್ತು, ಅವ್ರಿಗೋಸ್ಕರ ಈಗ ಪಾತ್ವೇ ಮಾಡಿದ್ದೀವಿ. ಮತ್ತು ಇದು ಭಾಳ ಪುರಾತನವಾದ ಒಂದು ಕಲ್ಯಾಣ ಮಂಟಪ. ಇದು ಮೈಸೂರು ಸಂಸ್ಥಾನದಲ್ಲಿ ದಿವಂಗತರಾದಂಥ PN ಕೃಷ್ಣಮೂರ್ತಿಯವರು ಆಗಿನ ಕಾಲದಲ್ಲಿ ನಮಗೆ ನಿರ್ಮಾಣ ಮಾಡಿಕೊಟ್ಟ ಒಂದು ಕಲ್ಯಾಣ ಮಂಟಪದ್ದು ಒಂದು ಜಾಗ ಇದು. ಈ ಜಾಗನ ನಾವು ಒಂದು ಅಭಿವೃದ್ಧಿ ಮಾಡಿ, ಜೊತೆಗಲ್ಲಿ ರಥ ಬರೋದಕ್ಕೆ ಬ್ರಹ್ಮರಥೋತ್ಸವದ ರಥೋತ್ಸವ ಇದೆ, ರಥ ಬರೋದಕ್ಕೆ ಅಲ್ಲಿ ಕಾಂಕ್ರೀಟ್ ಮಾಡಿ ಹೊರಗಡೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಯಾರು ಭಕ್ತರು ಬರ್ತಾರೆ ಅವರು ಪಾದರಕ್ಷೆ ಬಿಡೋದಕ್ಕೆ ಒಂದು ವಿಶೇಷವಾದ ಒಂದು ಪಾದರಕ್ಷೆ ಕುಟೀರವನ್ನು ಮಾಡಿದ್ದೀವಿ. ಅಲ್ಲಿ ಬಂದು ಪಾದರಕ್ಷೆಯನ್ನು ಬಿಟ್ಟು ಅವರು ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿದ್ದೀವಿ. ಜೊತೆಗೆ ನಮ್ಮ ನಾಗವನ ಅಂತ ಏನು ಹೇಳ್ತೀವಿ, ಅಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಯಾರು ದೇವರಿಗೆ ತುಪ್ಪದ ದೀಪ ಮತ್ತು ಎಣ್ಣೆ ದೀಪಗಳನ್ನ ದೇವ್ರ ಸೇವೆ ಮಾಡೋದಕ್ಕೆ ಬರ್ತಾರೆ ಅವರಿಗೆ ವಿಶೇಷವಾಗಿ ಒಂದು ದೀಪಕ್ಕೆ ಒಂದು ವ್ಯವಸ್ಥೆ ಮಾಡಿ ಆ ನಾಗವನವನ್ನು ಶುದ್ಧ ಮಾಡಿ ಒಂದು ವಿಶೇಷವಾಗಿ ಒಂದು ಅಭಿವೃದ್ಧಿ ಮಾಡಿದ್ದೀವಿ. ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನ ನಾವು ರಾಮೇಶ್ವರ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತು ಒಂದು ವಿಚಾರ ನಿಮ್ಗೆ ಹೇಳೋದು ಏನಂದರೆ, ಅನೇಕ ರಾಮೇಶ್ವರ ಭಕ್ತರು ಬಂದು ನಮಗೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದವರು ಎಲ್ಲರೂ ನಮ್ಮ ಕೈ ಜೋಡಿಸ್ತಾಯಿದ್ದಾರೆ. ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕ್ಷೇತ್ರದ ವರಪುತ್ರ ಜಮೀರಣ್ಣವರ ಒಂದು ಸಹಕಾರದೊಂದಿಗೆ ನಾವು ಈ ಕೆಲಸನ ಮಾಡ್ತಾಯಿದ್ದೀವಿ. ಅವರ ಪೂರ್ಣ ಸಹಕಾರ ನಮ್ಮ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಈ ಮೂಲಕ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.